ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈಡ್ ವಿತ್ ನೀರಿ. ಇವತ್ತು ನಮ್ಮ ಜರ್ನಿ ಬಂದುಬಿಟ್ಟು ಚೆನ್ನೈಲಿಂದ ಪಾಂಡಿಚೇರಿಗೆ ಸ್ಟಾರ್ಟ್ ಆಗ್ತಾಯಿದೆ. ಈಗ ಚೆನ್ನೈ ಟು ಪಾಂಡಿಚೇರಿ. ಸೊ ನಾವು ಬಂದುಬಿಟ್ಟು ಬ್ಯಾಂಗ್ಳೂರಿಂದ ಬರ್ತಾ ಟ್ರಾಲಿ ಬ್ಯಾಗ್ ತೊಗೊಂಬಂದಿದ್ವಿ. ಹಾಗೆಯೇ ಅದೇ ಬ್ಯಾಗಲ್ಲಿ ಒಂದು ಚಿಕ್ಕ ಬ್ಯಾಗ್ ಸಹ ತೊಗೊಂಬಂದಿದ್ವಿ. ಸೊ ಈಗ ನಾವು ಸ್ವಲ್ಪ ಎಷ್ಟು ಲಗೇಜ್ ಆದರೂ ಬೇಕು, ಒಂದಿನಕ್ಕೋಸ್ಕರ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಎಷ್ಟಾದರೂ ಲಗೇಜ್ ಬೇಕು ಆ ಲಗೇಜ್ನ ಅದಕ್ಕೆ ಸ್ವಾಪ್ ಮಾಡಿ ಆಯಿತು. ಈ ಟ್ರಾಲಿ ಬ್ಯಾಗ್ನ ಈಗ ನಾನು ಇಲ್ಲಿ ಚೆನ್ನೈಯಲ್ಲೇ ಡ್ರಾಪ್ ಮಾಡಬೇಕು, ಬಿಕಾಸ್ ನಾಳೆ ನಾನು ಚೆನ್ನೈಗೆ ಮತ್ತೆ ರಿಟರ್ನ್ ಬರ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ ಪ್ಲೇಸಲ್ಲಿ ಈ ಟ್ರಾಲಿನ ಈಗ ಹೋಗಿ ಡ್ರಾಪ್ ಮಾಡಿ ಬರಬೇಕು. ಹಾಗೆಯೇ ಟೈಮ್ ಸಹ ಆಯಿತು. ಹೋಗಿ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇರುತ್ತೆ ಹೋಟ್ಲಲ್ಲಿ. ಸೊ ಆ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ನಾವಿಲ್ಲಿಂದ ಸ್ಟಾರ್ಟ್ ಆಗಬೇಕು. ಇನ್ನೂ ಸ್ವಲ್ಪ ಲಗೇಜ್ ಎಲ್ಲ ಇದೆ. ಸಣ್ಣ ಪುಟ್ಟ ನನ್ನ ಲ್ಯಾಪ್ಟಾಪ್ ಬ್ಯಾಗಲ್ಲಿ ಸ್ವಲ್ಪ ಲಗೇಜ್ ಎಲ್ಲ ಇಟ್ಕೊಬೇಕು ನಾನು. ಸೊ ಆ ಲಗೇಜ್ನೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಬಂದುಬಿಟ್ಟು ನನಗೆ ಗೊತ್ತಿದ್ದಾಗೆ ಪಾಂಡಿಚೇರಿ ಅರೌಂಡ್ 3 hours ಆಗುತ್ತೆ ಅನಿಸುತ್ತೆ ಬೈಕಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದರೆ. ಸೊ ನನ್ನ ಹತ್ರ ಇರೋದು ಎಕ್ಸ್ಟ್ರೀಮ್ 200 ಇರೋದ್ರಿಂದ ನಾನು ತುಂಬ ಸ್ಪೀಡ್ನೂ ಸಹ ಮೈಂಟೈನ್ ಮಾಡಲಿಕ್ಕಾಗಲ್ಲ. ಸೊ ನಾರ್ಮಲ್ ಸ್ಪೀಡ್ದಾಗ ನಾನು ಹೋಗಬೇಕು. ಸೊ ಯಾರಾದರೂ ನೀವು ಚೆನ್ನೈಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಒಂದು ಹೋಟ್ಲ್ ಬೇಕಂತ ಅಂತಂದರೆ ನಾನು ನಿಮಗೆ ಈ ಹೋಟ್ಲನ್ನ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ನೀವು ಇದು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದು ನಾನು ಅಗೋಡೋ ಆ್ಯಪಲ್ಲಿ. ಸೊ ಅಲ್ಲಿಂದ ನೀವು ಆರಾಮಾಗಿ ಹೋಟೆಲ್ನ ಬುಕ್ ಮಾಡ್ಕೊಬೋದು. ನಿಮಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಸಹ ಇರುತ್ತೆ. ಅರೌಂಡ್ 2500 rupees ಪರ್ ಡೇ ಆಗುತ್ತೆ. ಸೊ ಇಟ್ಸ್ ವರ್ತ್. ಈ ಏರಿಯಾದಲ್ಲಿ ಬಂದುಬಿಟ್ಟು ನಿಮಗೆ ಈ ಪ್ರೈಸಲ್ಲಿ ಇದು ಒಳ್ಳೆ ಹೋಟೆಲ್ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಚೆನ್ನಾಗಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಹೋಟೆಲ್ನ ನೀವು ಚೆಕ್ಔಟ್ ಮಾಡ್ಬೋದು. ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹೋಟೆಲ್ದು ಲಿಂಕ್ ಅನ್ನೋದು ನಾನು ಕೊಡ್ತೀನಿ ನಿಮಗೆ. ಓಕೆ, ಈಗ ಜರ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಸದ್ಯಕ್ಕೆ ಆಟೋ ಬುಕ್ ಮಾಡಿಕೊಂಡು ಇದನ್ನು ಟ್ರಾಲಿ ಬ್ಯಾಗ್ನ ತೊಗೊಂಡೋಗಿ ನನ್ನ ಫ್ರೆಂಡ್ ಪ್ಲೇಸಲ್ಲಿ ನಾನು ಡ್ರಾಪ್ ಮಾಡಿ ಬರಬೇಕೀಗ. ಅದಾದಮೇಲೆ ಬಂದು ಮತ್ತೆ ನಾನು ಲಗೇಜ್ನೆಲ್ಲ ನನ್ನ ಬೈಕಿಗೆ ಮೌಂಟ್ ಮಾಡಿಕೊಂಡು ನಾನು ಇವನ್ ಬ್ಯಾಂಗ್ಳೂರಿಂದ ಬರ್ತಾನೆ ನನ್ನ ಹತ್ರ ಬಂಜಿ ಕಾರ್ಡ್ಸ್ ಇತ್ತು. ಸೊ ಇವನ್ ನಾನು ಬಂಜಿ ಕಾರ್ಡ್ಸ್ನ ಸಹ ಕ್ಯಾರಿ ಮಾಡಿದ್ದೀನಿ ಬ್ಯಾಗ್ನ ಬೈಕಿಗೆ ಮೌಂಟ್ ಮಾಡಲಿಕ್ಕೋಸ್ಕರ. ಸೊ ಮತ್ತೆ ಪಟಾಪಟ್ ಅಂತ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ. ಇನ್ನೊಂದು ಸ್ವಲ್ಪ ಲಗೇಜ್ ಎಲ್ಲ ಕಬೋರ್ಡಲ್ಲೇ ರೈಡಿಂಗ್ ಗ್ಲವ್ ಮತ್ತು ಸ್ವಲ್ಪ ಕಿಟ್ ಎಲ್ಲ ಅದನ್ನು ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ಟಾರ್ಟ್ ಆಗುವ. ಬೈಕನ್ನು ಬೀಚ್ ಒಳಗಡೆ ತೊಗೊಂಬಂದಿದ್ದೀನಿ. ಇಲ್ಲಿ ನಮ್ಮ ಬೈಕು ಹಲೋ ನಮಸ್ತೆ. ಪಾಂಡಿಚೇರಿ ರೀಚ್ ಆಗಾಯಿತು. ನಾನು ಪಾಂಡಿಚೇರಿಯಲ್ಲಿ ಎಲ್ಲಿದ್ದೀನಿ ಅಂತ ನಿಜ ನನಗೆ ಲೊಕೇಶನ್ ಮಾತ್ರ ಕೇಳಬೇಡಿ. ಒಟ್ಟು ಒಂದು ಸುಂದರವಾದ ಪ್ರದೇಶ ಅಂತಲೇ ಹೇಳ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಈ ಕಡೆ ನೋಡ್ತಾ ಇದ್ದೀರಾ ಫುಲ್ ಗದ್ದೆಗಳ ಮಧ್ಯೆ ಇಲ್ಲಿ ನೋಡಿ ನಮ್ಮ ಬೈಕ್ ಇಲ್ಲಿ ನಿಂತಿದೆ. ಸೊ ಹಾಗೆಯೇ ಈ ಕಡೆ ಇನ್ನೂ ಈಗ ರೆಡಿ ಮಾಡ್ತಾ ಇದ್ದಾರೆ ಗದ್ದೆಗಳನ್ನೆಲ್ಲ ಇಡಲಿಕ್ಕೆ. ಸೊ ಈ ಕಡೆ ನಮ್ಮ ಹಿಂದೆ ಏನು ನೋಡ್ತಾ ಇದ್ದೀರಾ ಅದೆಲ್ಲ. ಸೊ ಸೆಂಟ್ರಲ್ ಬಂದ್ಬಿಟ್ಟು ಈ ಥರ ಒಂದು ರೋಡ್ ಇದೆ. ಆಗಲಿಂದ ಇಲ್ಲಿ ಬಂದಾಗಲೇ ಒಂದು 10-15 ನಿಮಿಷ ಆಯಿತು. ತುಂಬ ಗಾಡಿಗಳಂತೂ ಓಡಾಡ್ತಾ ಇದೆ ಇಲ್ಲಿ. ಮೋಸ್ಟ್ಲಿ ಆ ಕಡೆ ಸೈಡ್ ಯಾವುದೋ ಒಂದು ಊರು ಇರಬೇಕಂತ ಅನಿಸುತ್ತೆ. ಸೊ ಇಲ್ಲಿ ನಾವು ನಿಂತ್ಬಿಟ್ಟು ಈಗ ಜಸ್ಟ್ ಒಂದು ಕ್ವಿಕ್ ಬ್ರೇಕ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದು ಅಷ್ಟೇ.
ಒಂದು ರೋಡ್ ಅಷ್ಟೇ ನಿಮಗೆ ಇದು ಮಾಡುತ್ತೆ. ಈ ಕಡೆ ಬಂದುಬಿಟ್ಟು ಫುಲ್ ಹಸಿರಾದಂತಹ ಗದ್ದೆಗಳು, ಜಸ್ಟ್ ಈಗ ಇನ್ನೂ ಕೊಯ್ಲಿಗೆ ಬಂದಿದೆ ಅನಿಸುತ್ತೆ ಈ ಗದ್ದೆಗಳೆಲ್ಲ. ಅದೇ ನೀವು ಈ ಕಡೆ ರೋಡನ್ನು ದಾಟ್ಬಿಟ್ಟು ನೀವು ಈ ಕಡೆಗೆ ನೋಡ್ತೀರಾ ಅಂತಂತಂದರೆ ಇನ್ನೂ ಈಗ ರೆಡಿ ಆಗ್ತದೆ, ಇಲ್ಲಾಂತಂದರೆ ಮೋಸ್ಟ್ಲಿ ಮುಗ್ದಿದೆ ಅಂತ ಅನಿಸುತ್ತೆ. ಆ ಥರ ಇದೆ. ಈ ಕಡೆ ಅಂತ ಬಂದುಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿದೆ. ನೀವಲ್ಲಿ ತುಂಬ ದೂರದಲ್ಲಿ ನೋಡ್ತೀರಾ ಅಂತಂತಂದರೆ ಈಸಿಗ್ರು ಈ ಬೈಕ್ ಅಂತೂ ಕ್ರೇಜಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಈಗ ಚೆನ್ನೈಲಿಂದ ನಾವು ನಾನ್ ಸ್ಟಾಪ್ ಬಂದಿದ್ದು, ಎಲ್ಲೂ ಸ್ಟಾಪೇ ಕೊಡಲಿಲ್ಲ. 200S ಇದು ಎಕ್ಸ್ಟ್ರೀಮ್, ಸೇಮ್ ಇಂಜಿನ್ ಇದೆ ಎಕ್ಸ್ಪಲ್ಸಲ್ಲೂ ಮತ್ತು ಇದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಐ ಮೀನ್ ಎಲ್ಲೂ ಪವರ್ ಅಂಡರ್ ಪವರ್ ಅಂತ ಅನಿಸ್ಲಿಲ್ಲ. ಐ ಮೀನ್ ಪವರ್ ಇರೋದ್ರಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ. ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಹಾಗೆಯೇ ಸೀಟಿಂಗ್ ಪೋಸ್ಚರ್ ಕೂಡ ತುಂಬ ಚೆನ್ನಾಗಿದೆ. ಕ್ರೇಜಿ. ಆರಾಮಾಗಿ ನಾವು ಟೂರಿಂಗ್ ಪರ್ಪಸ್ಗೆ ಸಹ ಈ ಬೈಕ್ನ ಯೂಸ್ ಮಾಡ್ಬೋದು. ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಸೀಟಿಂಗ್ ಪೋಸ್ಚರ್ ಬಂದುಬಿಟ್ಟು R15 ಥರ ಇರುತ್ತೆ ಅಂತ ಹೇಳ್ಬಿಟ್ಟು, ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿದೆ. ಅಲ್ಲಿ ನೀವು ಟಯರ್ ನೋಡ್ಬೋದು, ಲಿಟ್ರಲಿ ಎಷ್ಟಿದೆ ಅಷ್ಟು ಯೂಸ್ ಮಾಡಿದ್ದೀನಿ ಕಾರ್ನರಿಂಗ್ಸಲ್ಲಿ. ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಈ ಬೈಕ್ನ. ಐ ಮೀನ್ ಕಾರ್ನರಿಂಗ್ಸಲ್ಲಿ ಸಹ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಬೈಕು. 100% ರೆಕಮೆಂಡೆಡ್. ಬಟ್ ಈ ಬೈಕ್ ಸದ್ಯಕ್ಕೆ ಇದೆಯಾ ಇಲ್ವಾ ಗೊತ್ತಿಲ್ಲ, ಡಿಸ್ಕಂಟಿನ್ಯೂಡ್ ಆಗಿದೆಯಾ. ಬಟ್ ಇದ್ದರೆ ಮಾತ್ರ ಕ್ರೇಜಿ ಬೈಕ್ ಸಹ. ಅಂದರೆ 200cc ನಿಮಗೆ ಇದು ಬಂದ್ಬಿಟ್ಟು ಎಕ್ಸ್ಟ್ರೀಮ್ 200S ಅಂತ ಹೇಳ್ಬಿಟ್ಟು, ಸೇಮ್ ಎಕ್ಸ್ಪಲ್ಸ್ದ ಇಂಜಿನ್ ಬರುತ್ತೆ. ಮೋಸ್ಟ್ಲಿ ಪವರ್ ಸ್ಪೆಕ್ಸ್ ಎಲ್ಲ ಸೇಮ್ ಇದೆಯಾ ಅಂತ ಹೇಳ್ಬಿಟ್ಟು. ಬಟ್ ರೈಡಿಂಗ್ ಆದರೆ ತುಂಬ ಕ್ರೇಜಿ ಇದೆ ಈ ಬೈಕ್ದು. ಐ ಮೀನ್ ಸೀಟಿಂಗ್ ಪೋಸ್ಚರ್ ಆಗ್ಬೋದು, ತುಂಬ ಅಷ್ಟು ಲಿಟ್ರಲಿ ಹಸುಗಳೆಲ್ಲನೂ ಊಟಕ್ಕೆ ಬಂದಂಗಿದೆ ನೋಡಿ, ತುಂಬ ಕ್ರೇಜಿ. ಪಾಂಡಿಚೇರಿ ಹಸುಗಳು. A few moments later.